ನಾನು ತುಂಬ ಜ್ಯೋತಿಷಿಗಳ ಹತ್ರ ಹೋಗಿ ನನ್ನ ಬಗ್ಗೆ ನಾನು ತಿಳ್ಕೊಳಕ್ಕೆ ಹೋಗಿದ್ದೀನಿ. ಸೊ ನಾನು ಯಾವಾಗ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಹೌದು ನಾನು ಹುಟ್ಟಿರೋದೇ ನಾನು ಇದಕ್ಕೋಸ್ಕರ, ಈ ಕರ್ಮ ಮಾಡೋದಕ್ಕೆ ನಾನು ಹುಟ್ಟಿದ್ದೀನಿ ಅನ್ನೋದು ನನಗೆ ಆಮೇಲೆ ಗೊತ್ತಾಯಿತು. ಮಂಗಳ ದೋಷ ಇರುತ್ತೆ, ಶನಿ ದೋಷ ಇರುತ್ತೆ, ಅದು ಹೆಂಗೆ ನಿವಾರಣೆ ಮಾಡಬೇಕು? ಲಾಕ್ ರೆಡಿ ಆಗಿದೆ ಅಂದಾಗ ಕೀ ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗೆ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ಮೂಲ ನಕ್ಷತ್ರದವ್ರನ್ನ ಮದುವೆ ಮಾಡ್ಕೊಂಡ್ರೆ ಅತ್ತೆ ಸತ್ತೋಗ್ತಾರೆ, ಥರದ್ದೇನೋ ಇದೆ. ಸ್ವಲ್ಪ ಆರೋಗ್ಯಂಟ್ ಇರ್ತಾರೆ, ಈ ಕಾರಣಕ್ಕೆ ಮೂಲ ನಕ್ಷತ್ರದವ್ರು ಅತ್ತೆ ಇರೋರು ಮದುವೆ ಮಾಡ್ಕೋಬಾರ್ದು. ಶನಿ ಅಂತಂದ್ರೇನೆ ತುಂಬಾ ಜನ ಶನಿ ಕುಸ್ಕೊಂತ ಅಂತಾರೆ, ಭಯ ಪಡ್ತಾರೆ. ಅದನ್ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅದೇ 7.5 ಅಂತ ಹೇಳ್ತಾರೆ. ಖಂಡಿತ ನಾನು ಇದನ್ನು ಒಪ್ಕೊಳ್ಳಲ್ಲ. ನಮ್ಮ ಮೋದಿ ಅವ್ರಿಗೂ ಕೂಡ 7.5 ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದು 2026 ಅಂತಂದ್ರೆ 1 ಅಂದ್ರೆ ಸೂರ್ಯನ ಆಡಳಿತ ಅಂತ ಹೇಳ್ತೀವಿ. ಫೈರ್ ಆಕ್ಸಿಡೆಂಟ್ಸ್ ಸ್ವಲ್ಪ ಆಗುತ್ತೆ ಸರ್. ನ್ಯೂಮರಾಲಜಿ ಅಂತ ಬಂದ್ರೆ ಪರ್ಟಿಕ್ಯುಲರ್ ಆಗಿ ಇದೇ ನಂಬರ್ ತಗೊಂಡ್ರೆ ಇದಾಗುತ್ತೆ ಅಂತ ಅದು ರೂಲ್ಸ್ ಇದೆ ಮೇಡಮ್? ನೋಡಿ, ನ್ಯೂಮರಾಲಜಿ ಮತ್ತೆ ವಾಸ್ತು ಈ ಎರಡರಲ್ಲಿ ಮಾತ್ರನೇ ನಮ್ಗೆ ಏನಾದ್ರೂ ತೊಂದರೆಗಳಾದಾಗ ಸರಿ ಮಾಡ್ಕೊಳಕ್ಕಾಗುವಂಥದ್ದು, ಅಂದ್ರೆ ಪರಿಹಾರಗಳಿರುವಂಥದ್ದು ಇದು. ಇತ್ತೀಚೆಗೆ ಮೇಡಮ್ ಎಲ್ಲ ತುಂಬಾ ಜನ ಸಿಸರಿನ್ ಮಾಡಿಸ್ತಾರೆ ಮೇಡಮ್. ಸಿಸರಿನ್ ಮಾಡಿಸೋ ಮುಂಚೆನೆ ನಿಮ್ಮ ಹತ್ರ ಬಂದಿರ್ತಾರೆ ಅವರು. ಆವಾಗಿನ ಕಾಲದಲ್ಲಿ ದೇವ್ರ ನಿರ್ಣಯದ ಪ್ರಕಾರ ಮಕ್ಕಳಾಗ್ತಿದ್ರು. ಅದೇ ಇವಾಗ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಈ ರಿಸ್ಕ್ ನಾವು ತಗೊಳ್ಳೋದ್ ಬೇಡ, ಅದಕ್ಕೋಸ್ಕರ ಕೇಳಕ್ ಬರ್ತಾರೆ. ಈ ಜ್ಯೋತಿಷ್ಯಗೂ ಏನಾದ್ರು ಭಗವದ್ಗೀತೆ ಲಿಂಕ್ ಇದೆ ಮೇಡಮ್? ಒಬ್ಬ ಮನುಷ್ಯ ಭಗವದ್ಗೀತೆನ ಓದಿ ಅದನ್ನ ಅರ್ಥ ಮಾಡ್ಕೊಂಡು ಆ ತರ ನಡೆದ್ಬಿಟ್ರೆ ನೀವು ಯಾವ ಜ್ಯೋತಿಷನು ಕೇಳಬೇಕಾದ ಅವಶ್ಯಕತೆನೇ ಇರುತ್ತೆ.